ಯಾಕೆ ಬಲೆ ಮೆತ್ತನ ಮೆಟ್ಟ ಹಿಡಿದ ಏನ್ ಮಾತಾಡ್ತಿ ಹೊಲಮನೆ ಹೋಗಲ್ಲ ಹೈನವ್ನಾರ ಅವರೇ ಅವ್ರ ಹೌದಾ ಮಕ ನೋಡ್ಕೊಂಡೇನ ಏನಾಗಿತ್ತು ನನ್ನ ದೊಡ್ಡ ಮಕ್ಕ ಕನ್ನಡ ಮಕ ನೋಡ್ಕೋ ಯಾಕ ಮಕ ಬಿಡೋದನ ಮತ್ತ ಮೂಗು ನೋಡು ಮೂಗು ಏನಾಗ್ಯದ ಮೂಗು ಕೇಳ್ಕೊಂಡೆ ನಾನು ಅಡೆ ಏನಾಗೈತಿ ಮೆಚ್ಚಿಕಾಯಿ ಹೇ ಮತ್ತ ಅಕ್ಕಿಂದ ಏನಾಗೈತಿ ಅಂತ ವಿಚಾರ ಮಾಡಿ ಮತ್ತೆ ಹೊಳಸಾಲ ಕುಂಬಳಕಾಯಿ ಇರ್ಲಿ ಬಿಡಮ್ಮ ಅಲ್ಲಿಗೆ ಹೋಗ್ಬೇಕಾದ್ರೆ ಹೇಗ ಹೋಗ್ಬೇಕು ಅಲ್ಲ ಹೌದು ಒಳ 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 ನಾನು ನಿನ್ನಂಗ ಮಾಡ್ಲೇನ ಹೆಂಗ್ ಬರ್ತದ ನಿನ್ನಂಗ ಮಾಡ್ಲೇನ್ ನಾನು ಹಂಗ ಬೇಡ ಮತ್ತೆ ಎರಡು ಕೈ ಹಿಂಬರಿಕೆ ಕಟ್ಟಿ ಲಕ 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 ಹೇ, ಏನಂತಿ ನೀನು ಅಲ್ಲಿಗೆ ಹೋಗ್ಬೇಕಾರ ಒಳ್ಳೆ ಶಿಸ್ತ ಶಿಸ್ತ ಅಂದ್ರೆ ಶಿಸ್ತ ಅಂದ್ರ ಮಸ್ತ ಮಸ್ತ್ ಅಂದ್ರೆ ಮಸ್ತ್ ಅಂದ್ರ ಹೆಂಗಾರ ಹೋಗ ಹೆಂಗಾರ ಅಂದ್ರೆ ಹೆಂಗ ಹೆಂಗಾರ ಅಂದ್ರ ಹಂಗ ಹೋಗ್ರಿ ಹಂಗ ಅಂದ್ರೆ ಹಂಗ ಶಿಸ್ತೆ ಅಂದ್ರೆ ಶಿಸ್ತೆ ಅಂದ್ರ ಮಸ್ತೆ ಅಂದ್ರೇನು ಊಟದ ಹಿಂಗ ಮ್ಯಾಕ್ ಹಿಡ್ಕೋದ್ ಹಿಂಗ ಹಿಂಗ ಹಿಡ್ಕೋ ಹಿಡ್ಕೊಂಡ? ಹಿಡ್ಕೊಂಡ್ ಹಿಂಗ ಹೋಗ ಏ, ನಾನು ಕೇಳ್ದು ಶೃಂಗಾರ ಮತ್ ನಾನು ಹೇಳಿದ ಏ, ಅದಾನೆ ಹಿಂಗ್ ಮಾಡಿ ಹಿಂಗ ಏ. ನೋಡು ಏನ್ ಬಿಡಮ್ಮ ಯಾಗ ಹೋಗ್ಬೇಕು ಅವ ಯಾಕೆ ನೋಡ್ ತಾಯಿ ಹಾ, ಹಾ. ಅಲ್ಲಿಗೆ ನೀನು ಹೋಗ್ಬೇಕಾದ್ರ ಆದ್ರೆ ಯಾವ ರೀತಿಯಿಂದ ಹೋಗ್ತಾನಂತ ಹೇಳಮ್ಮ ಅದೇ ರೀತಿಯಿಂದ ಯಾಗ ಹೇಳ್ಬೇಕಮ್ಮ ಹಾ? ಯಾಗ ಹೋಗಬೇಕು ಅಲ್ಲಿಗೆ ಹೋಗ್ಬೇಕಾದ್ರ ಅಂದ್ರೆ ನೀವ್ ಹೇಳಿದ್ರೆ ನೀವ್ ಹೇಳಿದಂಗ ಕಳ್ಸಿಕೊಡ್ತನು ಹೌದಾ? ಬರ್ಜರಿ ಬರ್ಜರಿ ಪಿತಾಂಬ್ರೋಡು ಉಟ್ಟಕೊಂಡು ಮಗ್ಗೆ ಕುಪ್ಪ ಸೊಣ್ಣ ತೊಟ್ಟು ತೊಟ್ಟುಕೊಂಡು ಕೊರಳಲ್ಲಿ ಮತ್ತಷ್ಟು ಆಭರಣ ಹಾಕಿ ಆಭರಣ ಹಾಕಿಕೊಂಡು ಭಗವಂತನ ನಾಮಸ್ಮರಣೆ ಹಾ. ಮಾಡ್ತಾ ಹಿಂಗ್ ಹೋದ್ರೆ? ಹೋಗ. ಹಾ, ಹಾ. ಗಡಿ ಗಡಿ ಸಿಂಸೈತ ಅತ್ತ ನಿಂದ್ರ ಮಾಸ್ತರ ಗಡಿಗೆ ಹೆಡಿಗೆ ಶಿಂಬಿ ಅತ್ತ ಗಡಿಗೆ ಹೆಡಿಗೆ ವ್ಯಾಪಾರ ಆಗ್ತಾವ ನಾವು ನೀ ಹೋಗ ಹಾ, ಹಾ. ಹಾಳೆ ಬರೋ ಮುಂದ್ ನನ್ನ ಸಾಮಾನು ಅಲ್ಲೇ ಅದಾವ ನಿನ್ನ ಸಾಮಾನು ಅಲ್ಲೇ ಅದ ನೀ ಯಾಕೆ ಖಾಲಿ ಬಿಟ್ಟು ಬಂದಿ ಅವ್ವ ನಾನು ವ್ಯಾಪಾರಕ್ಕ ಹೋಗಿದ್ನವ ನೀ ಹೋಗಿದ್ದಿ ಅಲ್ಲಮ್ಮ ಕಾಡ್ ಬೇಡ ಅವರ್ದಾನ ಆಡ್ಬೇಡ ನಾನು ಅದಾರ ಯಾರವ್ರು ಸುಂಕದ ಸುಬ್ಬಣ್ಣ ಮಗ ರುಬ್ಬಣ್ಣ ಅಂತದಾನ ಹೌದಾ ಅವೇನ್ ಮಾಡ್ತಾನೆ ಅವ್ ಆಧಾರ್ ಸುಂಕ ಒಟ್ಟ ತಗೋ ಏ ನಾನು ಹೋಗಿದ್ನೇವ ಹೋಗಿದ್ದಿ ನಾನೇನು ತಿರ್ಯಾಡಿದ ನನ್ನ ಆದ್ರೆ ಕಡ್ತಕ್ಕ ನಾನು ಎಲ್ಲ ಸಾಮಾನು ಅಲ್ಲೇ ಬಿಟ್ಕೊಂಡು ನೀ ಬರು ಮುಂದೆ ನಾನು ತೊಗೊಂಡು ಬಾವನು ಇರ್ಗತ್ತೀಯ ಇರ್ಲಿ ಹೋಗ್ತಾನಮ್ಮ ಆಗ್ಲಿ ಆಗ್ಲಿ ಚಂದ್ರ ಹೈದರ
ಶ್ರೀಹರಿ ಹರಿ ಬ್ರಹ್ಮ ಬ್ರಹ್ಮಾದಿ ಕುಲಗಳಿಗೆಲ್ಲ ಪಾರ ಬ್ರಹ್ಮನೆಂದೆನಸಿದೆನು ನಾನು ಹಮ್ಮಿನ ಸುರರಲ್ಲಿದ್ದ ಹಲ್ಲುಗಳನ್ನು ಮುರಿದು 10 ಅವತಾರಗಳನ್ನು ತಾಳಿ ತಂದಿ ವಸುದೇವ ತಾಯಿ ದೇವಕಿಯ ಉದರದೊಳು ಶ್ರೀಕೃಷ್ಣನು ಜನಸಿ ಬಂದೆ ನವಯ್ಯ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ 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 ಶಯನ ಮಾಡ್ಯಾನೇನ ನಮ್ಮ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ಶಯನ ಮಾಡ್ಯಾನ ರಂಗ ಶರಿಯ ಮಂಚದ ಮೇಲೆ ಶಯನ ಮಾಡ್ಯಾನ ರಂಗ ಶರಿಯ ಮಂಚದ ಮೇಲೆ ಶಯನ ಮಾಡ್ಯಾನ ರಂಗ 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 ಶಯ ಮಾಡ್ಯಾನೆ ನೋ ನಮ್ಮ ರಂಗಯ್ಯ ಸ್ವಾಮಿ ನಮ್ಮ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನೋ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನೋ
ರಂಗಯ್ಯ ಸ್ವಾಮಿ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ರಂಗಯ್ಯ ಸ್ವಾಮಿ ಶಯನ ಮಾಡ ಅಕ್ಕರ ದಿನದಲ್ಲಿ ಅಕ್ಕರ ದಿನದಲ್ಲಿ ರುಕ್ಮಿಣಿ ತೊಡಿ ಮೇಲೆ ನಕ್ಕು ನಲೆಯೂತ ರಂಗ ನಕ್ಕು ನಲೆಯುತ ರಂಗ ನಲೆಯುತ ರಂಗ ನಲೆಯುತ ರಂಗ ರಂಗ ಏ ರಂಗ ನಕ್ಕು ನಲೆಯುತ ರಂಗ ನಕ್ಕು ನಲೆಯುತ ರಂಗ ಶಯನ ಮಾಡ್ಯಾನೇನ ನಕ್ಕು ನಲೆಯುತ ನಕ್ಕು ನಲೆಯುತ ರಂಗ ಶಯನ ಮಾಡ್ಯಾನೇ ನಮ್ಮ ರಂಗಯ್ಯ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಗಿರತಕ್ಕಂಥ ಪಾಂಡುರಂಗ ಪರಮಾತ್ಮ ಶ್ರೀಕೃಷ್ಣನಿಗೆ ಪ್ರಪ್ರಥಮದೊಳಗೆ ಪಾಂಡುರಂಗ ಕರೋ ಪ್ರಥಮ ನಮನ ದುಸರಿ ಚರಣ ಸಂತಾಂಚಯ ಅಂದ್ರೆ ಒಂದೇ ನಮಸ್ಕಾರ ಮಾಡಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಪ್ರಥಮ ನಮಸ್ಕಾರ ಮಾಡಬೇಕಂತ ಹಂಗ ಮೊದಲನೇದಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಪಾಂಡುರಂಗನಿಗೆ ಮೊದಲನೆಯ ನಮಸ್ಕಾರಗಳನ್ನು ಸಲ್ಲಿಸಿ ದುಸರೆ ಚರಣ ಅಂದ್ರೆ ದುಸರೆ ಅಂದ್ರೆ ಎರಡನೇ ನಮಸ್ಕಾರ ಯಾರಿಗೆ ಮಾಡಬೇಕಂತ ಕೇಳಿದ್ರ ಇಂಥ ಅಪಾರವಾದಂತಹ ಶ್ರೀಕೃಷ್ಣ ಪರಮಾತ್ಮನ ನಾಮ ಸ್ಮರಣೆಯನ್ನ ಇಂಥ ಕಲಿಯುಗದೊಳಗ ಇಂಥ ಟಿವಿ ಮಾಧ್ಯಮದೊಳಗ
ಪರಮಾತ್ಮ ನಾಮಸ್ಮರಣೆ ನಮ್ಮೂರೊಳಗೆ ನಡೀಲಿ ಅಂತ ಇಚ್ಛಾ ಇಟ್ಟುಕೊಂಡು ಏನು ಪರಮಾತ್ಮ ನಾಮಸ್ಮರಣೆ ಭಕ್ತಿಯಿಂದ ನೀವೇನು ಕುಂತು ಕೇಳತಕ್ಕಂಥ ಯಾವತ್ತು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಹಾಗೂ ಗುರು ಹಿರಿಯರು ಹಾಗೂ ಸಣ್ಣ ಮಕ್ಕಳಿಗೆ ಕೂಡ ಈ ಎರಡನೇ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಪರಮಾತ್ಮನ ನಾಮಸ್ಮರಣೆ ಅಂದ್ರೆ ಎಂಥದ್ದು ಅಂತ ಕೇಳಿದ್ರೆ ಇದು ದೊಡ್ಡ ಸಮುದ್ರ ಇದ್ದ ಹಾಗೆ ಪರಮಾತ್ಮನ ನಾಮಸ್ಮರಣೆ ಅಂದ್ರೆ. ಈ ಪರಮಾತ್ಮನ ನಾಮಸ್ಮರಣೆ ಅಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ. ಆ ಪರಮಾತ್ಮನ ನಾಮಸ್ಮರಣೆ ನಾವು ಎಷ್ಟು ಮಾಡಿದ್ರು ಕೂಡ ಹೆಂಗಾಗ್ತದ ಅಂತ ಕೇಳಿದ್ರೆ ಆ ಸಮುದ್ರದೊಳಗೆ ಒಂದು ಚೆರಗಿ ನೀರು ತುಂಬಿಕೊಂಡು ಬಂದಂಗ ಅಥವಾ ಅದು ಇಲ್ಲ. ಇವತ್ತು ನಾವು ಮಾಡುವಂತ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕಂತ ಶಾರದಾ ದೇವಿ ಪರಮಾತ್ಮನ ನಾಮಸ್ಮರಣೆ ಎಲ್ಲ ಮಾಡಿ ಮುಗಿಸ್ಬೇಕಂತ ತಿಳಿದು ಏನು ಮಾಡಿಲ್ಲ ಅಂತ ಕೇಳಿದ್ರೆ ಈ ಭೂಮಿ ಅನ್ನತಕ್ಕಂಥ ಈ ದೊಡ್ಡ ಭೂಮಿಯನ್ನ ಒಂದು ಹಾಳಿ ಮಾಡಿದ್ಲು. ಯಾರು? ಶಾರದಾ ದೇವಿ. ಪರಮಾತ್ಮ ನಾಮಸ್ಮರಣೆ ಮಾಡಿ ಮುಗಿಸ್ಬೇಕಂತ ತಿಳಿದು ಬರದ್ಲು ಏನು ಮಾಡಿದ್ಲು ಅಂದ್ರೆ ಈ ಭೂಮಿ ಅನ್ನತಕ್ಕಂಥ ದೊಡ್ಡ ಹಾಳಿ ಮಾಡಿದ್ಲು ಶಾರದಾ ದೇವಿ. ಮತ್ತು ಪೆನ್ನುಗಳನ್ನು ಏನು ಮಾಡಿಲ್ಲ ಅಂತ ಕೇಳಿದ್ರೆ ಈ ಭೂಮಿ ಒಳಗಿರ್ತಕ್ಕಂಥ ಗಿಡ ಮರಗಳಿಂದ ಪೆನ್ನುಗಳನ್ನು ತಯಾರು ಮಾಡಿದ್ಲು. ಯಾತಕ? ಪರಮಾತ್ಮ ನಾಮಸ್ಮರಣೆ ಮಾಡಬೇಕಂತ ತಿಳಿದು. ಮತ್ತ ಆ ಪೆನ್ನಿನೊಳಗೆ ಹಾಕಲಿಕ್ಕೆ ಮಸಿ ಅಂತಹದ್ದು ತಯಾರು ಮಾಡಿದ್ಲ ಅಂದ್ರ ಸಪ್ತ ಸಮುದ್ರಗಳಲ್ಲಿ ಏನ ನೀರೈತಲ್ಲ 7 ಸಮುದ್ರಗಳ ನೀರನ್ನ ಮಸಿ ಮಾಡಿದ್ಲು. ಮಸಿ ಯಾರು? ಶಾರದಾ ದೇವಿ. ಭೂಮಿ ಹಾಳಿ ಮಾಡಿದ್ಲು, ಗಿಡಗಳನ್ನು ಪೆನ್ನು ಮಾಡಿದ್ಲು, ಸಮುದ್ರ ನೀರನ್ನ ಮಸಿ ಮಾಡಿದ್ಲು. ಏನಂತ? ಪರಮಾತ್ಮ ನಾಮಸ್ಮರಣೆ ಮಾಡಿ ತೀರಿಸ್ಬೇಕಂತ ತಿಳಿದು ನಾಮಸ್ಮರಣೆ ಬರ್ಲಿಕ್ಕತ್ತಿದಳು. ಈ ಭೂಮಿ ಅನ್ನತಕ್ಕಂಥ ಹಾಳಿ ತುಂಬಿ ಹೋಗಿತ್ತು, ಒಟ್ಟ ಜಾಗ ಇರಲಿಲ್ಲ. ಭೂಮಿ ಅನ್ನತಕ್ಕಂಥ ಹಾಳಿಯನ್ನು ಮಾಡಿದ್ದಲ್ಲ, ಭೂಮಿ ತುಂಬಿ ಹೋಯ್ತು. ಆ ಪೆನ್ನುಗಳೇನು ಮಾಡಿದ್ಲಲ್ಲ, ಗಿಡ ಮರಗಳನ್ನ ಎಲ್ಲ ಬರದು ಸೌದು ಮುರಿದು ಹೋದು ಪೆನ್ನು. ಸಪ್ತ ಸಮುದ್ರಗಳ ನೀರನ್ನ ಮಸಿಯನ್ನು ಮಾಡಿದ್ಲಲ್ಲ, ಮಸಿ ಅನ್ನತಕ್ಕಂಥ ಆ ಎಲ್ಲ ಮಸಿಗಳು ಸಹಿತ ಆಗಿ ಹೋತು. ಇನ್ನೂ ನಾಮಸ್ಮರಣೆ ಹಂಗ ಉಳಿದಿತ್ತು. ಯಾಕೆ ಹೇಳಕತ್ತೇನಂದ್ರೆ ಅಂತಹ ದೊಡ್ಡ ನಾಮಸ್ಮರಣೆ ಅದ. ಅಂತಹ ದೊಡ್ಡ ನಾಮಸ್ಮರಣೆಯನ್ನ ಭಕ್ತಿಯಿಂದ ಅಣ್ಣ ತಮ್ಮಂದಿರು, ತಾಯಿ ತಂದೆಗಳು, ಅಕ್ಕ ತಂಗಿಯರು ಏನು ಪ್ರೀತಿಯಿಂದ ಏಕಚಿತ್ತದಿಂದ ಪರಮಾತ್ಮ ನಾಮಸ್ಮರಣೆ ಮುಗಿಯುವವರೆಗೆ ನೀವೆಲ್ಲ ಕುಂತು ಕೇಳಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದ್ರ ಈ ನಮ್ಮ ನಾಟಕದಲ್ಲಿ ಇನ್ನು ಮಂದಮತಿಗಳು, ಇನ್ನು ತಿಳಿಯಲಾರದ ತಿಳಿಗೇಡಿಗಳು ಇದ್ದ ಕಾರಣ ಹಾಡುವಾಗ ರಾಗ ತಪ್ಪಬಹುದು, ಅಕ್ಷರ ದೋಷಾದಿಗಳಾಗಬಹುದು, ತಾಳ ತಪ್ಪಬಹುದು, ನಡೆಯೋನು ಎಡುವುದು ಸಹಜ. ಯಾಕಂದ್ರೆ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗೆ ಹೊಡೆದು ಬಡದು ಅಳಿಸಿ ಮತ್ತೊಂದು ತಾಸಿಗೆ ಹೇಗೆ ಸಮಾಧಾನ ಮಾಡ್ತಿರೋ ಹಾಗೆ ನನ್ನ ಹಿಡ್ಕೊಂಡು ನಮ್ಮ ಕಂಪನಿ ಒಳಗಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ನಿಮ್ಮ ಮಕ್ಕಳಂತ ತಿಳಿದು, ಯಾಕಂದ್ರೆ ಹಂಸ ಕ್ಷೀರ ನ್ಯಾಯದಂತೆ ಒಂದು ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟಾಗ ನೀರನ್ನು ಬಿಟ್ಟು ಹಾಲನ್ನಷ್ಟ ಕುಡಿತದ. ನಾ ಹೇಳುವುದೇನಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಅಶುದ್ಧವಾದ ವಾಕ್ಯಗಳನ್ನು ಬಿಟ್ಟು ಶುದ್ಧವಾದ ವಾಕ್ಯಗಳನ್ನಷ್ಟೇ ಕೇಳಿ ಕಾರ್ಯಕ್ರಮ ಮುಗಿವರೆಗೆ, ನಮ್ಮ ಸೇವಾ ಮುಗಿವರೆಗೆ ನೀವು ಎಲ್ಲಿ ತನಕ ಕುಂತು ಕೇಳ್ತೀರಿ, 8 ಆಗಲಿ 9 ಆಗಲಿ 10 ಗಂಟೆ ಆದರೂ ಕೂಡ ನಾವು ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಇದ್ದೇವೆ. ಅಲ್ಲಿವರೆಗೆ ನೀವು ಕುಂತು ಕೇಳಿ ನಮಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮೆಲ್ಲರ ಪಾದ ಕಮಲಗಳಿಗೆ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ನನ್ನಕ್ಕಿಂತಲೂ ಶ್ರೇಷ್ಠವಾದವಳು, ಅಧಿಕವಾದವಳು ಮೇಲೆ ಕೇಳು.
ಅಪ್ಪ ಹಾ ತಾವು ಬಂದಂತವ್ರು ಯಾರು? ನಾನು ಬಂದಂತವನು ಯಾರು? ಯಾರು ಗುರುತಾಗಿಲ್ಲ. ಗುರ್ತಾಗ್ಲಾರ್ದೆ ಕೇಳ್ಕೊತ ಅಡ್ಡಾಡಕತ್ತೀನಿ. ಹೌದಾ? ಹ್ಞೂನ್ರಿ. ಅದ ನಾನು ಬಂದಂತವನು ಯಾರು ಅನ್ನತಕ್ಕಂಥದ್ದು ನಿನಗ ಗುರುತಾಗಬೇಕಾಗಿತ್ತಲ್ಲ, ಯಾಕೆ ಆಗಿಲ್ಲ? ಆಗ್ಬೇಕಾಗಿತ್ರಿ, ಹಾ. ನನಗೆ ತಿಳಿದಿಲ್ಲ ಅದು. ತಿಳಿದಿಲ್ಲ. ನನ್ನ ಗುರುತ ಆಗ್ಬೇಕಾಗಿತ್ತು, ಖರೆ ತಿಳಿವಲ್ತು. ನೀ ಎಲ್ಲ ಗುರುತ ಮಾಡ್ಕೋಬೇಕಂತಿ ರಗಡ್ ಗುದ್ದಾಡಕತ್ತನ ರಗಡ್ ಕಸರತ್ತು ಮಾಡ್ತಾ ಇದ್ದಿ, ತಿಳಿವಲ್ತು. ಆದ್ರ ತಿಳಿವಲ್. ಹ್ಞೂನ್ರಿ. ಹೌದಲ್ಲ? ಹ್ಞೂನ್ರಿ. ಹೋಗ್ಲಿ, ಹಾ. ಈಗ ನೀ ನನ್ನ ನೋಡಿ ಅಲ್ಲ, ನೋಡಿನಲ್ರಿ. ಈಗ ನನ್ನ ಕಂಡಾಕ್ಷಣ ನಿಮಗೆ ಏನ್ ಅನಸ್ಲಿಕ್ಕತ್ತದ? ಏಪಾ, ಹಾ, ಓ ಬಾಳ ಮಜಾ ಆತ್ರಿ. ಬಾಳ ಮಜಾ ಅನ್ಸ್ಲಿಕ್ಕೆ. ನಾನು ಕೆಲವೊಬ್ರು ನೋಡಿದ ಕ್ಷಣ ಹಾ ಹಾ ನನ್ನಲ್ಲಿ ಶಿಟ್ ಅಂತ ಬರ್ತಾ ಇತ್ತು. ಕೆಲವರನ್ನು ನೋಡಿದ ಕ್ಷಣ ಶಿಟ್ ಅಂತ ಬರ್ತಾ ಇತ್ತು. ಏನ್ ಅನ್ನೋದು ಬೇಕಾಗಿಲ್ಲ, ಸುಮ್ಮನ ಅವ್ರ ಮಕ ನೋಡಿನಿ ಹಾ. ಒಂದು ಕೊಟ್ಟು ಬಿಡ್ಲೇನಪ್ಪ, ಇಟ್ಟು ಶಿಟ್ ನನ್ನಲ್ಲಿ ತುಂಬುತ್ತಿತ್ರಿ. ಮತ್ತ ಇನ್ನು ಕೆಲವೊಬ್ರು ನೋಡಿದ ಕ್ಷಣ ಮತ್ತೊಬ್ಬರನ್ನ ನೋಡಿದ ಕ್ಷಣಕ್ಕ ಅಪ್ಪ. ಹಾ ಹಾ ನನ್ನಲ್ಲಿ ದುಃಖ ಅಂತ ಆಗ್ತಾ ಇತ್ತು. ದುಃಖ ಅಂತ ಆಗ್ತಾ ಇತ್ತು. ಅವ್ರ ಮಕ ನೋಡೀನಿ, ನೋಡಿದಿ? ಅವ್ರನ್ನ ತೆಕ್ಕ ಅಳಬೇಕು ಹಾ ಹಾ ಅಂತ ಭಾವನೆ ನನ್ನಲ್ಲಿ ಉತ್ಪತ್ತಿ ಆಗ್ತಿತ್ತು. ಆಗ್ತಿತ್ತು. ನೋಡ್ರಿ, ಹಾ ಹಾ ಇವತ್ತಿನ ದಿನ ಏನಾಗ್ಯದ? ನನ್ನಲ್ಲಿ ಶಿಟ್ಟುನು ಇಲ್ಲ, ಶಿಟ್ಟುನು ಇಲ್ಲ, ದುಃಖನೂ ಇಲ್ಲ. ದುಃಖನು ಇಲ್ಲದಂಗಾಗಿ ತಾವು ಯಾರು? ಹೌದು, ತಮ್ಮನ್ನ ಪೂರ್ಣ ಪರಿಚಯ ಮಾಡಿಕೊಂಡು ಯಾವ ಕಾಲ ತಮ್ಮ ಪಾದ ಸೇವೆ ಮಾಡ್ಬೇಕು ಅನ್ನೋಂತ ಭಾವನೆ ಉತ್ಪತ್ತಿ ಆಗ್ಲಿಕ್ಕತ್ತದೆ. ಬಾಳ ಚಲೋ ಆಯ್ತು. ಅದಕ್ಕಾಗಿ ಹಾ. ತಾವು ಯಾರು? ಯಾರು ಅಂತ ವಿಚಾರ ಮಾಡಿ ಇಷ್ಟೇ ರೀ. ಕರೆ ಅದ. ಯಾಕಂತ ಕೇಳು, ಹೇಳ್ರಿ. ಈಗ ಹೊಳಿ ಅಂತ ಇರ್ತದ, ಹೊಳೆ ಇರುದಲ್ರಿ? ಹೌದಿಲ್ಲ? ಹಾ. ಹೊಳಿ ಚಿಕ್ಕ ನಾವ್ ಇರ್ತೇವಿ, ನಾವು ಹೊಳಿ ದಾಟಿ ಅಚ್ಚಿ ದಂಡಿಗೆ ಹೋಗ್ಬೇಕಾಗ್ತದ. ಹಾ. ಹೊಳಿ ದಾಟಿ ಅಚ್ಚಿ ದಂಡಿಗೆ ಹೋಗ್ಬೇಕಾದ್ರ ಹಾ. ಹೊಳಿ ದಾಟಬೇಕಾದ್ರ ನಮಗ್ ಏನ್ ಬೇಕು? ನಾವು ಬೇಕು. ನಾವು ಬೇಕು. ಹೌದು. ನಾವು ನೊಳಗ ಕುಂತ ಹೋದಾಗ ಅಚ್ಚಿ ದಂಡಿ ಒಳಗ ನಾವು ಹೋಗ. ಹೌದು. ಹೌದಿಲ್ಲ? ಹಾ. ನಾವು ಇಚ್ಚಿ ದಂಡಿಂದ ಅಚ್ಚಿ ದಂಡಿಗೆ ಹೋಗಬೇಕಾದ್ರೆ ಯಾರು ಬೇಕು? ನಾವು ಬೇಕಾ? ಹೌದಿಲ್ಲ? ಹೌದು. ನಾವು ಬೇಕು, ನೀವು ಬೇಕು. ಹೌದು. ಹೌದಿಲ್ಲ? ನೋಡ್ರಿ, ಆ ನಾವು ನಡೆಸುವಂತ ಅಂಬಿಗಾರನು ಬೇಕು. ನಾವು ಬೇಕಾ? ಮತ್ತ ನಾವ್ ಇರ್ಲಿಕ್ಕ ನಾವು ನೋಡ್ತೇನ್ರಿ. ಹೌದಿಲ್ಲ? ನಾವು ನೀವು ಕೂತೀವಿ, ಅದು ಹುಟ್ಟ ಅವ ಹಾಕ್ಲಾರ್ದವ್ ಇದ್ದಂದ್ರ ಹೌದು. ನಾವ್ ಅಲ್ಲೇ ನಿಂದಿರ್ತದ. ಹಂಗ ಅವನ ಪರಿಚಯ ನಮಗೆ ಆಗಬೇಕಾಗ್ತದ, ಹೌದು. ನಮ್ಮ ಪರಿಚಯ ಅವನಿಗೆ ಅವ್ರಿಗೆ ಆಗ್ಬೇಕಾಗ್ತದೆ. ಅಂದ ಬಳಿಕ ನೋಡ್ರಿ, ನಾನು ಬಂದಂತವನು ಯಾರು? ಯಾರು? ಈಗ ಹಾಗಾದ್ರೆ ಕೇಳು, ಹೇಳ್ರಲ್ಲ. ವೆಂಕಟ ಚಲ ನಿಲಯ, ಚಲ ನಿಲಯ, ವೈಕುಂಠಪುರವಾಸ, ವೈಕುಂಠಪುರವಾಸ, ಪಂಕಜ ನೇತ್ರ, ನೇತ್ರ, ಪರಮ ಪಾವನ, ಪರಮ ಪಾವನ, ಶಂಖ ಚಕ್ರಧರ ಚಿನ್ಮಯ ರೂಪಂ, ಹೌದಪ್ಪ, ಅಗಣಿತ ನಾಮ, ಅಗಣಿತ ನಾಮ, ಕೊಂಬುರ ನಾರದರ ಗಾನ ವಿಲೋಲ, ಗುರುತಾಯ್ತ? ಹೇಳ್ರಲ್ಲ. ಗುರುತಾಗಿಲ್ಲ? ಹಿಂಗ ಹೇಳಿದ್ರೆ ಹೆಂಗ್ ತಿಳ್ತತಿ? ಹಿಂಗ್ ಹೇಳಿದ್ರೆ ಅರ್ಥ ಆಗೋದು. ಅರ್ಥ ಆಗುದಿಲ್ಲ ಮಗ. ಅರ್ಥ ಆಗುವಂಗ್ ಹೇಳ್ಬೇಕು. ನೋಡ್ರಿ, ಹಾಗಾದ್ರೆ ಹಾ. ನಾನು ಬಂದಂತವನು ಯಾರು? ಯಾರು? ಹೇಳು. ನನಗ್ ತಿಳಿಯಂಗ್ ಹೇಳ್ಬೇಕಾ? ನನಗ್ ತಿಳಿಯಂಗ್.